ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 9:30 ಆಗಿದೆ ಕಣ್ರಿ. ಈಗ ಬಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ತೋಟಕ್ಕೆಲ್ಲ ಸುಮಾರು ಬೆಳಗಿನ ಜಾವ ಒಂದು 6 ಗಂಟೆಗೆಲ್ಲ ಬಂದರೆ, ಆದರೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಯಾಕಂತ ಹೇಳಿದ್ರೆ ಕಾಯಿ ಬಿಡಿಸ್ಕೊಂಡಿದ್ರಿ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು? ನೀವು ಮಾಡೋ ಒಂದು ಲೈಕಿಂದ ನಮಗೆ ಅಷ್ಟೇ ಸಾಕು. ಓಕೆ ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನನ್ನ ರೊಟೀನು ನೋಡೋಣ. ಈಗ ಸದ್ಯಕ್ಕೆ ಏನಪ್ಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಒಂದು ಮೂಟೆ ಆಲ್ರೆಡಿ ಬಿಡಿಸಿ ನೆರಳಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಒಂದು ಮೂಟೆ ಇರೋದು ಬಿಡಿಸ್ತಾ ಇದ್ದೀವಿ. ಆ ಸಾಲು ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ, ಈ ಸಾಲು ಬಂದು ನಾನು ಬಿಡಿಸ್ತಾ ಇದ್ದೀನಿ. ಈ ಬೇಷನ್ ಬಂದು ನಂದು. ಅಂದರೆ ಸಾಲು ಅಂದರೆ ಈ ಕಲ್ಲಿಂದ ಆ ಕಲ್ಲಿಗೆ ಒಂದು ಸಾಲು ಕಣ್ರಿ, ಆ ಕಲ್ಲಿಂದ ಆ ಕಲ್ಲಿಗೆ ಇನ್ನೊಂದು ಸಾಲು, ಅದು ನಮ್ಮಮ್ಮಂದು. ಈ ಥರ ಒಬ್ರೊಬ್ರದ್ದು ಒಂದೊಂದು ಸಾಲು ಅಂದ್ಕೊಂಡು ಹೋಗ್ತಾ ಇರ್ತೀವಿ, ಬಿಡಿಸ್ಕೊಂಡು ಲೈನು ಕೆಳಗಡೆ. ಬೆಳಗಿಂದ ಕಾಯಿ ಬಿಡಿಸಿದ್ದು ಎಲ್ಲ ತೆಂಗಿನ ಮರದ ಕೆಳಗಡೆ ಹಾಕಿದ್ದೀನಿ ಕಣ್ರಿ. ಈಗ 11 ಗಂಟೆ ಆಗಿದೆ. ಊಟ ತಿನ್ನೋಕೆ ಬಂದ್ರಿ ನಾನು ಮತ್ತು ನಮ್ಮಮ್ಮ. ಇವತ್ತು ನಮ್ಮ ಮನೇಲಿ ಏನಪ್ಪ ಮಾಡಿದ್ದಾರೆ ಅಂದರೆ, ಟೊಮೊಟೊ ಬಾತು ಮತ್ತು ಚಟ್ನಿ ಎರಡು ಕೂಡ ಮಾಡಿದ್ದಾರೆ ಕಣ್ರಿ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ನಾಷ್ಟ ಮಾಡಿಬಿಟ್ಟು ಬಿಡಿಸಿ ಕೊರ್ರಿಗಳು ಅಲ್ಲಿ ಇಟ್ಟಿದ್ದೀನಿ, ಅದನ್ನು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ಈಗ ಬಂದು ತೋಟಕ್ಕೆ ನೀರು ಬಿಟ್ಟಿದ್ದೀನಿ ಕಣ್ರಿ. ನೀರು ಕೂಡ ಓಡ್ತಾ ಇದೆ. ಆ ಕಡೆಯಿಂದ ನಮ್ಮಮ್ಮ ಚೆಕ್ ಮಾಡ್ಕೊ ಬರ್ತಾ ಇದ್ದಾರೆ. ಇವತ್ತು ನಾನು ಚೆಕ್ ಮಾಡ್ತಾಯಿಲ್ಲ, ಯಾಕಪ್ಪ ಅಂತ ಹೇಳಿದ್ರೆ, ಈ ಕಡೆ ತೊಂಡೆಕಾಯಿ ಮೂಟೆ ರೆಡಿ ಮಾಡಿದ್ದೀನಿ. ಇನ್ನು ಇವಕ್ಕೆ ಟಾಪ್ ಹಾಕಬೇಕು. ಟಾಪ್ ಹಾಕ್ಬಿಟ್ಟು ಹೊಲ್ದ್ಬಿಟ್ಟು ಮಾರ್ಕ್ ಹಾಕಿ ಗಾಡಿಗೆ ಹಾಕಿ ಕಳಿಸ್ಬೇಕು ಕಣ್ರಿ. ಪೋ ಇಲ್ಲಪ್ಪ. ಈಗ ಬಂದು ಸಮಯ 3:30 ಆಗಿದೆ ಕಣ್ರಿ. ಕಾಯೆಲ್ಲ ಬಿಡಿಸಿದ್ದಾದಮೇಲೆ ನೆಕ್ಸ್ಟ್ ನಾವು ಮನೆ ಕಡೆ ಬಂದ್ರಿ. ಬಿಸಿಲು ಶಾನೆ ಇತ್ತು, ಹಾಗಾಗಿ ಯಾಕ ಹಂಗೆ ಮೈತಾ ಇದೆಯಾ ನೀನು? ಹಾಯ್, ಡೈಲಿ ಅನ್ನ ಸಾರು ಇನ್ನೊಂದು ಮತ್ತೊಂದು ತಿಂದು ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ರವೆ ರೊಟ್ಟಿ ಮಾಡಿಸ್ಕೊಂಡು ತಿಂತಾಯಿದ್ದೀನಿ. ಜೊತೆಗೆ ಬೇಳೆ ಸಾಂಬಾರು. ಏನಂದರೆ ರವೆ ರೊಟ್ಟಿಗೆ ಸಾಂಬಾರು ಚಟ್ನಿ ಏನು ಬೇಕಾಗಿಲ್ಲ, ಹಂಗೆ ತಿಂತಾ ಇರ್ಬೋದು. ಯಾಕಂದರೆ ಇದರಲ್ಲಿ ಈರುಳ್ಳಿ, ಕೊತ್ತಂಬರಿ ಮತ್ತು ಆಗಾಗ ಬಾಯಿಗೆ ಸಿಗೋ ಚೋಟ್ ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಹಾಗೆ ತಿಂತಾ ಇರ್ಬೋದು. ಬನ್ನಿ ಫ್ರೆಂಡ್ಸ್, ಊಟ ಮಾಡಿಕೊಂಡು ನೆಕ್ಸ್ಟ್ ತೋಟ ಕಡೆ ಹೊರಡೋಣ. ಈಗ ಸಮಯ ಬಂದು 3 ಗಂಟೆ 25 ನಿಮಿಷ ಆಗಿದೆ ಕಣ್ರಿ. ಈಗ ತೋಟಕ್ಕೆ ಬಂದಿರಿ ಊಟ ಮಾಡ್ಕೊಂಡು ನಾವು ಕೂಡ. ಆದರೆ ನಿನ್ನೆ ಥರನೇ ಇವತ್ತು ಗಾಳಿ ಬೀಸ್ತಾ ಇದೆ. ನಿನ್ನೆ ಥರನೇ ಇವತ್ತು ಕೂಡ ಗಾಳಿ ಬೀಸ್ತಾ ಇದೆ, ಮಳೆ ಬರೋ ಥರನೇ ಇದೆ. ನಿನ್ನೆ ಗುಡುಗಿತ್ತು, ನಿನ್ನೆ ಗುಡುಗು ಎಲ್ಲ ಜೋರಾಗಿತ್ತು, ಆದರೆ ಇವತ್ತು ಗುಡುಗಿಲ್ಲ, ಸುಮ್ಮನೆ ಗಾಳಿ ಬೀಸ್ತಾ ಇದೆ. ಒಂಥರ ಹೇಳ್ಕೊಳೋ ಅಂಥ ಮೋಡ ಕೂಡ ಇಲ್ಲ, ಏನಾಗ್ತದೋ ಗೊತ್ತಿಲ್ಲ. ಬಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿನೇ, ನನಗೆ ಅಲ್ಲ ಪ್ರತಿಯೊಬ್ಬ ರೈತರಿಗೂ ಕೂಡ ಖುಷಿನೇ ಅಲ್ವೇ. ಆದರೆ ಬರಬೇಕಲ್ವ ಅದು ಮಳೆ. ಈಗ ಒಂದಷ್ಟು ಮಳೆ, ಒಂದು ನೀರು ಕಟ್ಟಷ್ಟು ಮಾತ್ರ ಮಳೆ ಬಿದ್ದರೆ ಸಾಕು ಅಂತ ನಾನು ವೆಯ್ಟಿಂಗ್ ಮಾಡ್ತಾಯಿದ್ದೀನಿ, ಆದರೆ ಬೀಳ್ತಾನೇ ಇಲ್ಲ. ಇವತ್ತು ಗುಡುಕ್ತಾ ಐತೆ. ಏನಂದರೆ ನಮ್ಮೂರಿಗೆ ಮಳೆ ಬರಬೇಕಂದ್ರೆ ಕೈವಾರ ಸೈಡು, ಅಂದರೆ ಇವಾಗ ತೋರಿಸ್ತಾ ಇದ್ದೀನಲ್ವಾ, ಈ ಪೊಸಿಷನ್ನು ಗುಡುಗಬೇಕು ಮತ್ತು ಮಿಂಚಬೇಕು. ಈ ಥರ ಕೈವಾರ ಸೈಡ್ ಬಂದರೆ, ಕೈವಾರ ಬಂದು ಈ ಸೈಡ್ ಬರುತ್ತಾ, ಈ ಸೈಡ್ ಬರುತ್ತೆ, ಅಲ್ಲಿ ಮಿಂಚಿದ್ರೆ ಗುಡುಗಿದ್ರೆ ಮಾತ್ರ ನಮಗೆ ಮಳೆ ಗ್ಯಾರಂಟಿ ಅಂತ ಕಟ್ಬೋದು. ಆದರೆ ಅಲ್ಲಿ ಗುಡುಗು ಇಲ್ಲ, ಮಿಂಚು ಇಲ್ಲ. ಕೈವಾರ ತಾತನ ಕಡೆ ಆಲ್ಮೋಸ್ಟ್ ಹೇಳಬೇಕಾದ್ರೆ ಕೈವಾರ ಬಂದು ಈ ಕಡೆ ಬರುತ್ತೆ, ಈ ಕಡೆ ಬಂದು ನೆಂದೆ ಬೆಟ್ಟ ಬರುತ್ತೆ, ಈ ಕಡೆ ಬಂದು ದೇವನಹಳ್ಳಿ ಬರುತ್ತೆ, ಆ ಕಡೆ ಬಂದು ಬೆಂಗಳೂರು ಬರುತ್ತೆ. ಎಲ್ಲಿ ಬೇಕಾದ್ರೂ ತಿರ್ಕೊಂಡು ಹಿಂಗೆ ಓದ್ತಾ ಇರ್ಬೋದು ನಡ್ಕೊಂಡು ನೇರವಾಗಿ ಅಲ್ವೇ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಏನು ಕೆಲಸ ಮಾಡ್ದು ಬಕ್ಕಣ ನೋಡೋಣ. ಪರವಾಗಿಲ್ಲ, ಒಂದೊಂದು ಹನಿ ಬೀಳ್ತಾ ಐತೆ ಮಳೆ. ಏನೋ ದೇವರಿದ್ದಕ್ಕೆ, ನಮ್ಮ ಪುಣ್ಯಕ್ಕೆ ಒಂದು ನೀರು ಕಟ್ಟಷ್ಟು ಮಾತ್ರ ಮಳೆ ಬಂದ್ಬಿಟ್ರೆ ಸಾಕು. ಬರೋ ಮಟ್ಟ ಐತೋ ಇಲ್ಲೋ ಒಂದು ಕೂಡ ಗೊತ್ತಿಲ್ಲ. ಯಾಕಂತೇಳಿದ್ರೆ ಎಲ್ಗೋತಾ ಇದೆಯಮ್ಮ,
ಮಾವು ಯಾಕಪ್ಪ ಅಂತ ಕೇಳಿದ್ರೆ ಗಾಳಿ ಇದೆ, ಗಾಳಿ ನಿಂತು ಮಳೆ ಹೊಡೆದ್ರೆ ಒಂದು ನೀರು ಕಟ್ಟೋಷ್ಟು ಮಾತ್ರ ಸಾಕು. ಲೇ ಜಿಮೆ ಬಾರ್ಲಾ, ಮಳೆ ಬರ್ತೈತೆ. ಯೋಯ್ ಅಲ್ಲಾಡಿರೋದ ಅವ್ನು ಗೀಸ್ಕೊಂಡ ಬಾರ, ಆಮೇಲೆ ಗೀಸ್ಕೊಂಡಿ ಬಾರ. ಮಳಿರ ಯಾವ ಬಾರಪ್ಪ, ನಿನ್ನೆ ಅಂತೂ ಕೈ ಕೊಟ್ಟೋದೆ, ಇವತ್ತು ಹಂಗೆ ಮಾಡಬೇಡ ದೇವ್ರೆ. ಬಾ ಬಾ. ಮಳೆ ನೋಡ್ತಾ ನೋಡ್ತಾ ಜೋರಾಗ್ತಾ ಐತೆ, ಗಾಳಿ ಪರವಾಗಿಲ್ಲ ನಿಲ್ತೈತೆ, ಅಷ್ಟು ಗಾಳಿ ಏನಿಲ್ಲ, ಲೈಟಾಗಿ ಗಾಳಿ ಬೀಸ್ತಾ ಇದೆ. ಇನ್ನೇನು ಜೋರು ಮಳೆ ಶುರುವಾಗೋ ಮಟ್ಟ ಐತೆ, ಒಂದೊಂದು ಸ್ವಲ್ಪನೇ ರೇಸ್ ಆಗ್ತಾಯಿದೆ. ದೇವ್ರು ಇದಕ್ಕೆ ಹಿಂಗೆ ಬಿದ್ದುಬಿಟ್ರೆ ಸಾಕಪ್ಪ. ಅಲ್ಲ ಪ್ರೇಮಕ್ಕ, ನಾವು ಬಂದು ಕುರಿ ಶೆಡ್ಡಲ್ಲಿ ಕುತ್ಕೊಂಡಿದ್ದೀವಿ, ನಾನು ಮತ್ತು ನಮ್ಮಮ್ಮ ಅವಾಗಿಂದ ಇದು 4ನೇ ಸರಿ ಹೊಡಿತಾವ್ರೆ ಡೈಲಾಕು. ಕಾಯಿ ಕೀಳೋದು ಬೇಕಾದ್ರೆ ನಾಳೆ ಕಿತ್ಕೊಳ್ಳೋಣ, ಏನು ಪರವಾಗಿಲ್ಲ, ಇವಾಗ ಸದ್ಯಕ್ಕೆ ಮಳೆ ಬೀಳಲಿ ಅಂತ. ಯಾಕಪ್ಪ ಅಂತೇಳಿದ್ರೆ ನಮ್ಮ ಒಂದು ತೊಂಡೆ ಗಿಡಕ್ಕೆ ಬಂದು ಗುಣಿಗಳಲ್ಲಿ ಗೊಬ್ಬರ ಹಾಕಿದ್ದೀವಿ. ನಾವು ಎಷ್ಟೇ ನೀರು ಬಿಟ್ಟರು ಅದಕ್ಕೆ ಸೆಟ್ ಆಗಲ್ಲ. ಮಳೆ ಬಿದ್ದರೆ ಹಾಕಿರೋ ಗೊಬ್ಬರ ಎಲ್ಲ ಚೆನ್ನಾಗಿ ಕರಗ್ತದೆ, ಮತ್ತು ಸಗಣಿನೂ ಕೂಡ ಇಳಿತೈತೆ ಅನ್ನೋ ಒಂದು ಖುಷಿಗೆ ಕಾಯಿ ಕೀಳೋದು ಬೇಕಾದ್ರೆ ನಿಲ್ಲಿ, ಮಳೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ನೋಡೋಣ ಮುಂದೆ ಏನಾಗುತ್ತೋ, ಎಲ್ಲ ಅಪ್ಡೇಟ್ ನಿಮ್ಗೆ ಕೊಡ್ತೀನಿ. ಮಳೆ ನಿಂತೋಯ್ತು ಅಂದ್ಕೊಂಡೆ, ಅಷ್ಟರಲ್ಲಿ ಊರೊಳಗಡೆ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ನೋಡ್ರಿ, ಸೌಂಡ್ ಕೇಳಿಸ್ಕೊಳ್ರಿ. ಅಂದರೆ ನಮ್ಮ ಊರೊಳಗಡೆ ಬಂದು ಸಿಕ್ಕಾಪಟ್ಟೆ ಜೋರು ಮಳೆ ಬೀಳ್ತೈತೆ. ನಮಗೆ ಮಾತ್ರ ಇಲ್ಲ, ನಮ್ಗೇನು ಬರ್ತೈತೋ ಹೋಗ್ತೈತೋ ಗೊತ್ತಿಲ್ಲ. ಅಂದರೆ ಕೈವಾರ ತಾತ ಹೇಳಿದ್ದು ನಿಜಾನೇ ನೋಡ್ರಿ. ಹಣ್ಣಿನ ತೋಟಕ್ಕೆ ಮಳೆ ಬಂದರೆ ತಮ್ಮನ ತೋಟಕ್ಕೆ ಮಳೆ ಬರೋಲ್ಲ, ತಮ್ಮನ ತೋಟಕ್ಕೆ ಮಳೆ ಬಂದರೆ ಹಣ್ಣಿನ ತೋಟಕ್ಕೆ ಮಳೆ ಬರೋಲ್ಲ ಅಂತ ಹೇಳಿದ್ರು. ನೋಡ್ರಿ, ಇಲ್ಲಿರೋದು ಎಷ್ಟು ಮಾತ್ರ, ಅಲ್ಲಿರೋದು ಎಷ್ಟು ಮಾತ್ರ, 1 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ. ಅಲ್ಲಿ ನೋಡ್ರೆ ಮರ್ಗುಟ್ಕೊಂಡು ಹೊಡಿತೈತೆ ಮಳೆ. ನಮ್ಗಂತೂ ಇಲ್ಲ. ಅದೇ ನಮ್ಗೆ ಈ ಕಡೆ ಬರ್ತಾಯಿತ್ತೋ ಇಲ್ಲ ಅಲ್ಲೇ ಹೊಡ್ಕೊಂಡು ಇದ್ದೋತೈತೋ ಗೊತ್ತಿಲ್ಲ. ಮಳೆ 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 ಅಂತ ನೆನ್ನೆಯಿಂದ ಆಸೆ ಇಕ್ಕೊಂಡಿದ್ದು ಬರೋ ಒಂದು ವಾತಾವರಣದಲ್ಲಿ ಬರ್ತೈತೆ. ಆದರೆ ಇವತ್ತು ಬಂದಿರೋ ಮಳೆ ನೆನ್ನೆಕ್ಕಿಂತ ಪರವಾಗಿಲ್ಲ. ಆದರೆ ಇವತ್ತು ಬಂದಿರೋ ಮಳೆ ಏನಪ್ಪ ಅಂದರೆ, ಕೆಳಗಡೆ ನೆಲ ಬಂದು ದುಮ್ಮು ಕೂಡ ಅಣಗಿಲ್ಲ, ದುಮ್ಮು ಕೂಡ ನೆಂದಿಲ್ಲ ಕಣ್ರಿ, ಆ ಥರ ಮಳೆ ಬಂದಿದೆ. ಓಕೆ, ಈ ಕಡೆ ಕೆಲಸ ಕೂಡ ಆಗಲಿಲ್ಲ. ಏನಂದರೆ ತೊಂಡೆಕಾಯಿ ಬಿಡ್ಸೋಣ ಅಂತ ಬಂದ್ರಿ, ಮೇಲೆ ಎಲ್ಲ ನೀರು, ಇವಾಗ ಒಂಥರ ಬೇಜಾರು. ಇನ್ನು ಕೆಲಸ ಮುಗೀತು ಇವತ್ತು, ಇನ್ನೇನಿದ್ರು ನಾಳೆನೇ ಬಂದು ಕೆಲಸ ಮುಂದುವರ್ಸೋದು. ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ಟು ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು, ಮತ್ತೆ ನಾಳೆ ನಿಮ್ಮ ಕನಸು ಸಿಗ್ತೀನಿ.